ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಕೆಲವೊಂದು ವರ್ಷಗಳ ಹಿಂದೆ ಈ ಥರದೊಂದು ವಸ್ತು ಇದೆ ಅಂತಲೇ ಗೊತ್ತಿತ್ತಿಲ್ಲ. ಮತ್ತೆ ಹೋಗ್ತಾ ಹೋಗ್ತಾ ಈ ವಸ್ತು ಬಗ್ಗೆ ನಮಗೂ ಗೊತ್ತಾಯಿತು. ಮತ್ತೆ ಅಲ್ಲಿಂದ ನಮಗೂ ಅನಿಸ್ತು ನಾವು ಯಾವಾಗ ಇದನ್ನ ತಗೋತೀವಿ ಅಂತ. ಕೊನೆಗೂ ಒಂದು ಟೈಮ್ ಬಂತು, ನಾವು ಇವಾಗ ತಗೋಬಿಟ್ಟಿದ್ದೀವಿ. ಬಟ್ ಇವಾಗ ಆ ವಸ್ತು ಎಷ್ಟೊಂದು ಇಂಪಾರ್ಟೆಂಟ್ ಅಂದರೆ ಡೈಲಿ ಲೈಫಲ್ಲಿ ಅದಿಲ್ಲ ಅಂದರೆ ನಮ್ಮ ಜೀವನನೇ ನಡೆಯಲ್ಲ ಅನ್ನೋ ರೇಂಜ್ಗೆ ತಲುಪಿಬಿಟ್ಟಿದೆ. ಅದು ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅದೇ ನಮ್ಮ ಮೊಬೈಲ್ ಫೋನ್ ಅಥವಾ ಸ್ಮಾರ್ಟ್ಫೋನ್. ಸ್ಪೆಷಲಿ ಇವಾಗ ಸ್ಮಾರ್ಟ್ಫೋನ್ ಅದು ಬಿಟ್ಟು ಆ ಕೀಪ್ಯಾಡು ಅದೊಂದು ಮಧ್ಯದಲ್ಲಿ ಬಂದಂಥದ್ದು. ಸ್ಟಾರ್ಟಿಂಗ್ ಲ್ಯಾಂಡ್ಲೈನ್ ಅಲ್ಲಿಂದ ಅದು ಫುಲ್ ಸ್ಟೋರಿ ಹೇಳೋದಕ್ಕೆಲ್ಲ ನಾನು ಹೋಗಲ್ಲ. ಇವತ್ತು ನಾನು ಹೇಳಕ್ಕೆ ಬಂದಿರೋದು ನನ್ನ ಫೋನ್ ಬಗ್ಗೆ. ಸೊ ಅದ್ರ ಜೊತೆ ಫೋನದೊಂದು ಸ್ಟೋರಿ ಹೇಳ್ತಾ ಸ್ಟಾರ್ಟ್ ಮಾಡೋಣ ಅಂತ ಮಾಡಿರೋದು. ಇವಾಗ ಡೈಲಿ ಲೈಫಲ್ಲಿ ಅದು ಇರಲೇಬೇಕು. ಯಾರಿದು ಇಲ್ಲದೆ, ಸ್ಮಾರ್ಟ್ಫೋನ್ ಇಲ್ಲದೆ ಜೀವನ ಯಾರ್ದು ನಡೆಯಲ್ಲ. ಆ್ಯಕ್ಚುಲಿ ಒಬ್ಬ ಕೂಲಿ ಕೆಲ್ಸಕ್ಕೆ ಹೋಗೋನು ಹಿಡಿದು ಒಂದು IT ಜಾಬ್ ಮಾಡೋನಾಗಲಿ, ಬಿಸ್ನೆಸ್ ಮ್ಯಾನೇ ಆಗಲಿ, ಯಾರಾಗಲೂ ಸ್ಮಾರ್ಟ್ಫೋನು ಬೇಕೇ ಬೇಕು. ಮಿನಿಮಮ್ ಕೀಪ್ಯಾಡ್ ಅಂತ ಯೂಸೇ ಮಾಡಲೇಬೇಕು. ಯಾಕಂದರೆ ಅದಿಲ್ಲ ಅಂದರೆ ಏನೂ ನಡೆಯಲ್ಲ. ಕಾನ್ವರ್ಸೇಷನು, ಬಿಸ್ನೆಸ್ಸು ಎಲ್ಲದಕ್ಕೂ ಅಷ್ಟೇ. ಸೊ ಬನ್ನಿ, ಇವತ್ತು ನನ್ನ ಫೋನ್ ಸ್ಟೋರಿನ ನಾನು ಇವತ್ತು ನಿಮಗೆ ಹೇಳ್ತೀನಿ. ನಾನು ಫಸ್ಟ್ ಫೋನ್ ನೋಡಿರೋದು ಆ್ಯಕ್ಚುಲಿ ಕೀಪ್ಯಾಡ್ ಅಂತ ಬಂದಾಗ 7th ಸ್ಟ್ಯಾಂಡರ್ಡಲ್ಲಿ ನಾನೊಂದು ಹಳೇ ಫುಲ್ಲು ಡಿಸ್ಪ್ಲೇ ಹೋಗಿರೋಂಥ ಫೋನ್ ಯೂಸ್ ಮಾಡ್ತಾಯಿದ್ದೆ. ಅದರಲ್ಲಿ ಒಂದು ಸಾಂಗ್ ಆಗ್ತಾ ನಾನು ನೋಡ್ತಾಯಿದ್ದೆ. ಅಂದರೆ ಸೈಕಲಲ್ಲಿ ಹೋಗುವಾಗ ಜೋಬಲ್ಲಿ ಹಾಕ್ಕೊಂಡು ಅದರಲ್ಲಿ ಒಂದೇ ಸಾಂಗ್ ಇದ್ದಿದ್ದು, ಅದು ಒಂದು ಕಲಾಭವಮಣಿದು ಮಲಯಾಳಂ ಸಾಂಗು. ಆ ಸಾಂಗು 20 ಮಿನಿಟ್ಸ್ ಏನಾಯಿತು, ಜೋಬಲ್ಲಿ ಹಾಕ್ಕೊಂಡು ಸೈಕಲಲ್ಲಿ ಹೋಗ್ತಾಯಿದ್ದೆ. ಆ ಲೈಫೇ ಸಖತ್ತಾಗಿತ್ತು. 20 ಮಿನಿಟ್ಸು ಮತ್ತೆ ಅದೇ ರಿಪೀಟು, ಅದೇ ಸಾಂಗು. ಕೆಲವೊಬ್ಬರು ಏನು ಇದೇ ಸಾಂಗ್ ನೋಡೋದು ಕೇಳ್ತೀಯ, ಬೇರೆ ಸಾಂಗ್ ಇಲ್ವ ಅಂತ. ನಾನೇನು ಹೇಳಿ, ಅದರಲ್ಲಿರೋದೇ ಒಂದು ಸಾಂಗು. ಆ ಫೋನ್ ಎಲ್ಲೈತೋ ಗೊತ್ತಿಲ್ಲ. ಅದು ನೋಕಿಯಾ. ಅದು ಆ್ಯಕ್ಚುಲಿ ನನ್ನ ಸೆಕೆಂಡ್ ಹ್ಯಾಂಡು ಅಲ್ಲ, ಸೊ ಅಮ್ಮನ ಕೈಲಿತ್ತು, ಅದನ್ನ ತಗೊಂಡಿರೋದು. ಅದು ಬಿಟ್ಟು ನೆಕ್ಸ್ಟು ಒಂದ್ಸಲ ಹಂಗೆ ಟೌನ್ಗೆ ಹೋಗಿದ್ದೆ. ನಾನು ಅಮ್ಮನಿಗೆ ಹೇಳಿದ್ದೆ, ಸೊ ಒಂದು ಸೆಕೆಂಡ್ ಹ್ಯಾಂಡ್ ಫೋನು ನನಗೆ ಬೇಕು ಅಂದರೆ ಕೀಪ್ಯಾಡ್ ಬೇಕು ಅಂತ ಹೇಳಿದ್ದೆ. ಹೋಗಿ ನೋಡಿದ್ರೆ 1200 ರುಪೀಸ್ ಆ ರೇಂಜ್ಗೆ ಹೊಸ ಫೋನ್ ಸಿಗ್ತಾಯಿತ್ತು. ನಮ್ಗೆ ಗೊತ್ತೇ ಇಲ್ಲ ಆ ಪ್ರೈಸ್ ರೇಂಜ್ಗೆ ಒಂದು ಕೀಪ್ಯಾಡ್ ಫೋನು ಸಿಗುತ್ತೆ ಅಂತ. ಅಮ್ಮನ ಹತ್ರ ಇತ್ತು ಅನ್ಕೋತೀನಿ. ಅಮ್ಮನ ಹತ್ರ ಕೀಪ್ಯಾಡೇ ಕ್ಯಾಮ್ರಾ ಫೋನ್ ಇತ್ತು. ಆವಾಗೆಲ್ಲ ಬೇರೆಯೇ ಇದು. ಆ ಸ್ಟೋರಿ ಎಲ್ಲ ಹೇಳೋಕ್ಕೆ ಹೋದರೆ ತುಂಬ ದೊಡ್ಡ ವಿಡಿಯೋ ಆಗಿಬಿಡುತ್ತೆ ಇದು. ನೆಕ್ಸ್ಟ್ ಇವಾಗ ಏನು ಹೇಳ್ಬೇಕಂದ್ರೆ ಅದೇ ಆ ಫೋನು ನಾನು ತಗೊಂಡಿದ್ದು. ಅಂದರೆ ಈ ನೋಕಿಯಾ ಏನಿತ್ತು, ನಾನು ಹಾಡು ಕೇಳ್ತಿದ್ದೆ ಅಂತ ಹೇಳಿದ್ನಲ್ಲ, ನಾನು ಕಲಾಭವಮಣಿದು. ಈ ಫೋನ್ ಆದಮೇಲೆ ನೆಕ್ಸ್ಟ್ ಬಂದಿದ್ದು ಕೀಪ್ಯಾಡು. 7th ಸ್ಟ್ಯಾಂಡರ್ಡಲ್ಲೇ ತಗೊಂಡಿದ್ದೆ. ಅದು ಎಲ್ಲೂ ಇತ್ತು ನನಗೂ ಗೊತ್ತಿಲ್ಲ. ಅದರಲ್ಲಿ ಫೋಟೋ ತೆಗೆಯೋದು ಅದು ಇದು ಅಂತ ಅದು ಹೋಗೇ ಬಿಡ್ತು. 8th ಸ್ಟ್ಯಾಂಡರ್ಡ್ ಒಂದೇ ವರ್ಷದಲ್ಲಿ ಚೇಂಜ್ ಮಾಡಿಬಿಟ್ಟಿದ್ದೀನ. 8th ಸ್ಟ್ಯಾಂಡರ್ಡಲ್ಲಿ ಮತ್ತೆ 1 ಇಯರಲ್ಲಿ ತಗೊಂಡಿರೋದೇ ಸ್ಮಾರ್ಟ್ಫೋನು. ಬಟ್ ಆವಾಗ ಅದು 4Gನೂ ಇರಲಿಲ್ಲ, 4G ಇರಲಿಲ್ಲ. ಅದು ಯಾವುದು 2G ಅನ್ಕೋತೀನಿ, 2Gನ ನನಗೂ ಸರಿ ಗೊತ್ತಿಲ್ಲ. ಆವಾಗ ಸ್ಟಾರ್ಟಿಂಗು ನಮ್ಮ ಮನೆಯಲ್ಲೇ ಫಸ್ಟು ಒಂದು ಹೊಸ ಫೋನ್ ತಗೊಂಡಿರೋದು. ಅದು ಆ್ಯಕ್ಚುಲಿ ನನಗೆ, ನಮ್ಮ ಅಣ್ಣನಿಗೂ ತೆಗೆದುಕೊಟ್ಟಿಲ್ಲ, ನಮ್ಮ ಅಮ್ಮನೂ ತಗೊಂಡಿಲ್ಲ. ಬಟ್ ಆ ಫೋನ್ ಆ್ಯಕ್ಚುಲಿ ನಾನು ಅಮ್ಮ ಇಬ್ಬರು ಯೂಸ್ ಮಾಡ್ತಾಯಿದ್ವಿ. ಅಣ್ಣನ ಕತೆ ಹೆಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಅಣ್ಣನಿಗೂ ಫೋನ್ ತೆಗಿತಾರೆ. ಅದು ತೆಗೆದಾದ್ಮೇಲೆ 1 ಮಂತ್ ಅಥವಾ 2 ಮಂತ್ ಬಿಟ್ಟು ಅಲ್ಲಿವರೆಗೆ ಅಣ್ಣ ಏನು ಮಾಡಿದ್ರು ನನಗೂ ಅಷ್ಟು ಯೋಚನೆ ಇಲ್ಲ ಅಣ್ಣನ ಹತ್ರ ಹಳೆ ಫೋನ್ ಇತ್ತ ಅಂದರೆ. ಇದಕ್ಕಿಂತ ಮುಂಚೆ ಒಂದು ಮೈಕ್ರೋಮ್ಯಾಕ್ಸ್ ಇತ್ತು, ಇದೆ. ಅದ್ರ ಕತೆ ನನಗೂ ಗೊತ್ತಿಲ್ಲ. ಅದು ಒಂದು ಸಲ ಹೊಡೆದಾಕ್ಬಿಟ್ಟಿದ್ರು. ಅದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಈ ವಿಡಿಯೋ ತುಂಬ ದೊಡ್ಡದಾಗತ್ತೆ ನನಗೆ ಅನಿಸುತ್ತೆ. ಆ ಫೋನ್ ತೆಗೆಯುವಾಗ ನನಗಂತೂ ಏನೂ ಗೊತ್ತಿಲ್ಲ. ಇದರಲ್ಲಿ ಅಂದರೆ 4G ಅಂತ ಬರುತ್ತೆ, ರ್ಯಾಮ್ ಬರುತ್ತೆ, ಏನೂ ಗೊತ್ತಿಲ್ಲ. ಟಚ್ ಫೋನ್ ಅಷ್ಟೇ ನಮ್ಮ ಮೈಂಡಲ್ಲಿರೋದು. ಟಚ್ ಫೋನ್ ತಗೋಬೇಕು, ಟಚ್ ಸ್ಕ್ರೀನು. ಅದು ಬಿಟ್ಟರೆ ಕ್ಯಾಮರಾ ಇರುತ್ತೆ ಅಂತ ಅಷ್ಟೇ. ಅದು ಬಿಟ್ಟರೆ ಏನೂ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಹೋದಂಗೆ ಒಂದು ಫೋನ್ ತೋರಿಸಿದ್ರು 7000. ನನಗೆ ಆಲ್ಮೋಸ್ಟ್ ಯೋಚನೆ ಇದೆ 7000 ರುಪೀಸು ಆ ಟೈಮಲ್ಲಿ. ಅಂದರೆ ಇವಾಗಲೇ 7000ಗೆ ಒಳ್ಳೆ ಫೋನೇ ಸಿಗುತ್ತೆ. ಆ ಟೈಮಲ್ಲಿ ಓಪೋ ತಗೊಂಡಿದ್ದೆ. ಓಪೋ ಮರ್ತೋಯ್ತಲ್ಲಪ್ಪ, ಓಪೋ ಸೀರೀಸೇ ಮರ್ತೋಗ್ಬಿಟ್ಟಿದೆ. ಅದು ಅಷ್ಟೇ. ಅದು 1 ಇಯರ್ ಹತ್ರಷ್ಟೇ ಯೂಸ್ ಮಾಡಿರೋದು. 9th ಸ್ಟ್ಯಾಂಡರ್ಡಲ್ಲೇ ಮತ್ತೆ 1 ಇಯರ್ ಆದಮೇಲೆ ಮತ್ತೆ ಚೇಂಜ್ ಮಾಡಿದ್ದೀನಿ. ನೋಡಿ ಯಾವ ಥರ ಸೀನ್. ಅದಾದಮೇಲೆ ಆ್ಯಕ್ಚುಲಿ ತುಂಬ ಲಾಂಗ್ ಟೈಮ್ ಆಯಿತು. 9th ಸ್ಟ್ಯಾಂಡರ್ಡಲ್ಲಿ ಯಾವ ಫೋನ್ ತಗೊಂಡೆ ಅಂದರೆ ಜಿಯೋನಿ. ಸ್ಪೆಷಲಿ ಆ್ಯಡ್ ನೋಡಿನೇ ತುಂಬ ಇಂಟ್ರೆಸ್ಟ್ ಆಗಿಬಿಟ್ಟಿತ್ತು. ಆದರೆ ಆ್ಯಡಲ್ಲಿ ತೋರಿಸಿರೋ ಫೋನೇ ತೊಗೊಂಡಿಲ್ಲ, ಬಟ್ ಜಿಯೋನಿ ತೊಗೊಂಡೆ. ಆ್ಯಡಲ್ಲಿ ಸೆಲ್ಫಿ ಫ್ಲ್ಯಾಶ್ ಅಂತೇಳಿ ಅದು ತಲೆಗೆ ಬಂದುಬಿಟ್ಟಿರೋದು ಒಂದು ಟೈಮಲ್ಲಿ. ಅದು ಯಾವಾಗ ಅದು 18, 17, 16 ಟೈಮ್ 2015-16 ಟೈಮಲ್ಲಿ
ಆವಾಗ ಅದು ಹೋಗಿ ಅದಕ್ಕಂತೂ ತುಂಬ ರಂಪಾಟ ಮಾಡಿಬಿಟ್ಟಿದ್ದೀನಿ. ನನಗೆ ಬೇಕೇ ಬೇಕು ಅಂದರೆ ಒಂದಿನ ಮುಂಚೆ ಹೋಗಿ ನೋಡ್ಬಿಟ್ಟು ಬಂದಿದ್ವಿ. ನೆಕ್ಸ್ಟ್ ಡೇ ತೆಗೆದುಕೊಡ್ತೀನಿ ಅಂತ ಹೇಳಿದರು. ಆವಾಗ ಅದಕ್ಕೆ ಎಷ್ಟೊಂದು 10,000 11,000 ಇತ್ತು. ಸೊ ಅದರಲ್ಲಿ ಫಿಂಗರ್ ಪ್ರಿಂಟ್ ಒಂದು, ಅದು ಬಿಟ್ಟರೆ ಸೆಲ್ಫಿ ಪ್ಲಸ್, ಇದು ಎರಡೇ ಮೇನು. ಅದು ಬಿಟ್ಟರೆ 4G ಜಿಯೋ ಸಿಮ್ ಬಂದಿತ್ತಲ್ಲ, ಆ ಟೈಮಲ್ಲಿ ಆ ಜಿಯೋ ಸಿಮ್ಗಾಗಿ ಆ ಫೋನ್ ತಗೊಂಡಿರೋದು 4G ಯೂಸ್ ಮಾಡಬೇಕಂತ. ಅದು ತಗೊಂಡು 9th 10th ಆಯಿತು. ಫಸ್ಟ್ ಪಿ ಯು ಅಲ್ಲಿ ನಾನೇ ಹೊಡೆದಾಗ್ಬಿಟ್ಟಿದ್ದೀನಿ. ಏನು ಆಟ ಗೊತ್ತಿಲ್ಲ ಬಿಡಿ. ಅಂದರೆ ಅದು ಫುಲ್ ಹ್ಯಾಂಗ್ ಆಗೋಕ್ಕೆ, ನಾನು ಫ್ರೀ ಫೈರ್ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ, ಫುಲ್ ಹ್ಯಾಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದೆ ಅದು. ಅದಾದಮೇಲೆ ಆ ಫಸ್ಟ್ ಪಿ ಯು ಅಲ್ಲಿ ಹೊಡೆದಾಗ್ಬಿಟ್ಟಿದೆ. ಅಂದರೆ ನನಗೆ ಆ ಕೋಪ ಏನು, ಇವಾಗ ಯೋಚನೆ ಮಾಡಿದ್ರೆ ಒಂದು ಸ್ವಲ್ಪ ಹಿಂಗೆ ಬಿದ್ದರೂ ಭಯ ಆಗುತ್ತೆ. ಆ ಟೈಮಲ್ಲಿ ಏನು ಗೊತ್ತಿಲ್ಲ, ಎಸ್ಬಿಟ್ಟಿದೆ, ಡಿಸ್ಪ್ಲೇ ಹೋಗ್ಬಿಟ್ಟಿತ್ತು. ಅದಾದಮೇಲೆ ಅದ್ರ ಹಿಂದೆ ಒಂದು ವರ್ಷ ಅದ್ರ ಬ್ಯಾಕೆ ಅಂದರೆ ಡಿಸ್ಪ್ಲೇ ಹಾಕ್ಸೋಕ್ಕೆ, ಡಿಸ್ಪ್ಲೇ ಇನ್ನೂ ಆಗಿಲ್ಲ. ಇನ್ನೂ ಆ ಫೋನ್ ಮನೇಲೇ ಇಟ್ಟಿದ್ದೀನಿ. ನೋಡೋಣ ಯಾವತ್ತಾದ್ರೂ ಅದ್ರ ಬಗ್ಗೆ ಒಂದು ಸ್ಪೆಷಲ್ ವೀಡಿಯೋ ಮಾಡಬೇಕು. ನನಗೆ ಅನಿಸುತ್ತೆ ಇವತ್ತು ನನ್ನ ಫೋನ್ ಬಗ್ಗೆ ವೀಡಿಯೋ ಆಗಲ್ಲ ಅಂತ. ಅದಕ್ಕೆ ನಾನು ಏನು ಮಾಡಲಿ ಹೇಳಿ, ನಾಳೆನೇ ಮಾಡಬೇಕು ಅಂತ ಅನಿಸ್ತಾ ಇದೆ. ಯಾಕಂದರೆ 8 ನಿಮಿಷದ ಮೇಲೆ ನನಗೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಆ ಸ್ಟೋರಿನ ನಾಳೆ ಏನಂದರೆ, ಆ ಸ್ಟೋರಿ ಅಲ್ಲ, ಅಂದರೆ ಜಿಯೋನಿ S11 ಅನ್ಕೋತೀನಿ. ಆ ಫೋನ್ನ ಡಿಸ್ಪ್ಲೇ ಹಾಕ್ಸೋಕ್ಕೆ ಅಂತ ಒಂದು ಜಾಗದಲ್ಲಿ ಕೊಟ್ಟು 1800 ರೂಪೀಸು ಕೊಟ್ಟು ಡೈಲಿ ಹೋಗ್ತಾಯಿದ್ದೆ. ಕಾಲೇಜಿಗೆ ಹೋಗ್ತಿದ್ನಲ್ಲ. ಸೊ ಫಸ್ಟ್ ಪಿ ಯು ಅಲ್ಲಿ ಅದು ಹೊಡೆದಾದ್ಮೇಲೆ ಏನಿಲ್ಲ. ಸೊ ಡೈಲಿ ಹೋಗೋದು, ಕಾಲೇಜಿಂದ ಹೋಗಿ ಅಲ್ಲಿ ಕೇಳಿಬಿಟ್ಟು ಬರೋದು, ಅಂದರೆ ರೆಡಿಯಾಗಿದೆಯಾ ಇಲ್ವಾ ಅಂತ. ಫೈನಲಾಗಿ ಒಂದು 2 ತಿಂಗಳಾದಮೇಲೆ ಹೇಳ್ತಿದ್ದಾನೆ ಇದ್ರ ಮದರ್ ಬೋರ್ಡೇ ಹೋಗ್ಬಿಟ್ಟಿದೆ ಅಂತ. ಮತ್ತು ಅಲ್ಲಿಂದ ಇನ್ನೊಂದು ಶಾಪ್ಗೆ ಎಲ್ಲೋ ತೊಗೊಂಡೋಗಿ ಕೊಟ್ಟೆ. ಅವರು ನೋಡು, ಅಂದರೆ ಇನ್ನೊಂದು ಶಾಪ್ಗೆ ಕೊಟ್ಟಿದ್ನ ಇಲ್ಲ, ಆ್ಯಕ್ಚುಲಿ ಒಂದೇ ಶಾಪಲ್ಲೇ, ಅಂದರೆ ಅವ್ರದ್ದೇ ಶಾಪ್ ಆ ಕಡೆ ಈ ಕಡೆ ಶಿಫ್ಟ್ ಆಗಿದೆ ಅಂತಿದ್ದೀನಿ. ಒಂದು ವರ್ಷ ಫುಲ್ಲು ನಾನು ವೇಸ್ಟ್ ಮಾಡಿಬಿಟ್ಟಿದ್ದೇನೆ ಒಂದು ಫೋನಿಂದೆ. ಒಂದು ಡಿಸ್ಪ್ಲೇ ಹಾಕ್ಸೋಕ್ಕೆ 1 ಇಯರ್ಗಿಂತ ಆಲ್ಮೋಸ್ಟ್ 1 ಇಯರು. ಡಿಸ್ಪ್ಲೇ ನಾಳೆ ಕೊಡ್ತೀನಿ, ನಾಡ್ದಾಗ ಕೊಡ್ತೀನಿ, ಅಂದರೆ ಬೆಂಗಳೂರಿಗೆ ತಗೊಂಡು ಹೋಗಬೇಕು, ಆ ಥರ ಹೇಳಿ ಕೊನೆಗೂ ಹೇಳಿಬಿಟ್ಟ ನನ್ನ ಕೈಯಲ್ಲಿ ಆಗಲ್ಲ ಅಂತ. ಬಟ್ ಆ್ಯಕ್ಚುಲಿ 1800 ರೂಪೀಸ್ ಏನು ಕೊಟ್ಟಿದೆ ಅದನ್ನ ರಿಟರ್ನ್ ಕೊಡಲಿಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ಯಾವಾಗೋ ಒಂದ್ಸಲ ನಾವೇ ಆ್ಯಕ್ಚುಲಿ ಅಲ್ಲೇ ಕಂಟಿನ್ಯೂಸ್ ಫೋನ್ ತೆಗೆಯೋದ್ರಿಂದ ಯಾವುದೋ ಒಂದು ಹಳೆ ಫೋನ್ದೇನೋ ಬ್ಯಾಲೆನ್ಸ್ ಅಮೌಂಟ್ ಕೊಡೋದಕ್ಕೆ ಬಾಕಿದ್ದು ಅಂತ ಅದನ್ನು ಹಂಗೆ ಹೇಳ್ಕೊಬಿಟ್ಟ. ಅದಾದಮೇಲೆ ಈ ಫೋನ್ ಏನು ತಗೊಂಡಿದ್ದೀನಿ, ಇದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ. ಯಾಕಂದರೆ ಈ ವಿಡಿಯೋ ದೊಡ್ಡದಾಗಿಬಿಡುತ್ತೆ. ಇದ್ರ ಮಧ್ಯೆ ಇನ್ನೊಂದು ಫೋನು ಬಂದಿತ್ತು. ಅದು ಆ್ಯಕ್ಚುಲಿ ಈ ಜಿಯೋನಿ ಬಗ್ಗೆ ಇನ್ನೂ ಸ್ವಲ್ಪ ಹೇಳೋಕ್ಕಿದೆ. 1 ಇಯರೆಲ್ಲ ಆಯಿತು. ಆ 1 ಇಯರ್ ಮಧ್ಯದಲ್ಲಿ ನಾನೊಂದು ಬ್ಯಾಕ್ ಕವರ್ ಸಹ ಆರ್ಡರ್ ಮಾಡಿದ್ದೆ. ಆದರೆ ಅದು ಸ್ವಲ್ಪ ಚೇಂಜ್ ಆಗಿಬಿಟ್ಟಿತ್ತು. ಅಂದರೆ ಬ್ಯಾಕ್ ಕವರು ಅದ್ರ ಸೀರೀಸು ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು. ಅಂದರೆ ಸ್ವಲ್ಪ ಟೈಟ್ ಕಮ್ಮಿ ಇತ್ತಷ್ಟೇ. ಬಟ್ ಕ್ಯಾಮರಾ ಆ್ಯಂಗಲು ಅದೆಲ್ಲ ಕರೆಕ್ಟ್ ಇತ್ತು. ಅದು ಬ್ಯಾಕ್ ಕವರು ಇದೆ, ಫೋನು ಎಲ್ಲ ಇದೆ. ಆ ಬ್ಯಾಕ್ ಕವರು ಹೊಡೆದ ಮೇಲೆ ಆ್ಯಕ್ಚುಲಿ ನಾನು ತಗೊಂಡಿರೋದು. ಅಂದರೆ ಡಿಸ್ಪ್ಲೇ ಯಾವಾಗ ಇದು ಬ್ರೇಕ್ ಆಯ್ತಲ್ವ, ಸೊ ನಾನು ರಿಪೇರ್ ಕೊಟ್ಟಿದ್ನಲ್ಲ, ಇನ್ನು 1 ಮಂತಲ್ಲಿ ರೆಡಿ ಆಗುತ್ತೆ ಅಂತ ಆ ಗ್ಯಾಪಲ್ಲಿ ಯಾವಾಗೋ ತಗೊಬಿಟ್ಟಿದ್ದೆ. ಅಲ್ಲಿಂದ ಅದು ರೆಡಿ ಆಗಿಲ್ಲ. ಈ ಕವರ್ ತಗೊಂಡಿರೋದು ಕೂಡ ವೇಸ್ಟೇ ಅಷ್ಟೇ. ಜಿಯೋನಿ ಹಂಗೆ ಇದೆ, ಇನ್ನೂ ಅಲ್ಲೇ ಇದೆ. ಅದು ಮದರ್ ಬೋರ್ಡು ಹಾಕಿಲ್ಲ, ಡಿಸ್ಪ್ಲೇನೂ ಹಾಕಿಲ್ಲ. ಈ ವಿಡಿಯೋನ ಜಾಸ್ತಿ ಇನ್ನೂ ಹಾಗೆ ಡ್ರ್ಯಾಗ್ ಮಾಡೋದಕ್ಕಿಂತ ಇನ್ನು ಲಾಸ್ಟ್ ಒಂದು ಫೋನದು ಹೇಳ್ಬಿಡ್ತೀನಿ. ಅದಾದಮೇಲೆ ಈ ಫೋನ್ದು ನೆಕ್ಸ್ಟ್ ವಿಡಿಯೋ ನಾಳೆ ಹೇಳ್ತೀನಿ, ಓಕೆನಾ. ಲಾಸ್ಟ್ ಇನ್ನೊಂದು ಬಂದಿರೋದು ಅಂದರೆ 1 ಇಯರ್ ಆಯಿತು, 2 ಇಯರ್ ಆಯಿತು. ಯಾವಾಗ 18-19 ಟೈಮಲ್ಲಿ ಅದು ಫೋನ್ ಇದಾಗಿರೋದು. ನಾನು ಈ ಫೋನ್ ತಗೊಂಡಿರೋದು 2020 ಹೌದು, 2020ರಲ್ಲಿ. ಆವಾಗ 1 ಇಯರು ನಾನು ಫೋನೇ ಯೂಸ್ ಮಾಡಿಲ್ಲ. ನಿಜ ಹೇಳಬೇಕಂದ್ರೆ 1 ಇಯರ್ ಕಾಲೇಜ್ ಟೈಮಲ್ಲಿ ಏನು ಯೂಸೇ ಮಾಡಿಲ್ಲ. ಅದ್ರ ಗ್ಯಾಪಲ್ಲಿ ಲಾಸ್ಟ್ ಒಂದು ಈ ಫೋನ್ ತೆಗಿಯೋಕ್ಕಿಂತ ಒಂದು 4-5 ಮಂತ್ ಬಿಫೋರ್ ಒಂದು ಫೋನ್ ತಗೊಂಡಿದ್ವಿ ಸೆಕೆಂಡ್ ಹ್ಯಾಂಡು. ಅದು 2000 ರೂಪಾಯಿ ಕೊಟ್ಟು ತಂದಿರೋದು. ನನಗೆ ಗೊತ್ತಿಲ್ಲ, ಅಮ್ಮ ಹೇಳಿದ್ರು ಸೆಕೆಂಡ್ ಹ್ಯಾಂಡ್ ಫೋನ್ ಇದೆ ತಗೊಬರ್ತೀನಿ ಅಂತ. ನನಗೆ ಗೊತ್ತಿಲ್ಲ ಯಾವ ಫೋನ್ ಅಂತ, ಇಷ್ಟು ದುಡ್ಡು ಅಂತ ಅದೇನು ಹೇಳಿಲ್ಲ. ಇವತ್ತು ತರ್ತೀನಿ ಅಂತ ಹೇಳಿದರು. ಸೊ ಹಂಗೆ ತಗೊಬಂದಿದ್ರು. ಒಂದಿನೇನೋ ಚೆನ್ನಾಗಿತ್ತು, ಅಂದರೆ 4Gನೂ ಇತ್ತು, ಎಲ್ಲ ಇತ್ತು. ಬಟ್ ರ್ಯಾಮು ಕಮ್ಮಿ, ಎಲ್ಲ ಕಮ್ಮಿ. ಆದರೂ ಆ ಫೋನ್ನ ಬಿಡಲಿಲ್ಲ. ಅದರಲ್ಲೂ ಫ್ರೀ ಫೈರ್ ಆಡಿದ್ದೀವಿ ಫುಲ್ ಲೋ ಸೆಟ್ಟಿಂಗ್ ಇಟ್ಕೊಂಡು. ಅದು ಜಾಸ್ತಿ ಏನು ಬರಲಿಲ್ಲ. ಅದು ಸ್ವಲ್ಪ ದಿನ ಬಂತು, ಆದರೆ ಅದರಲ್ಲಿ ಇಂಟರ್ನೆಟ್ಟು ಪ್ರಾಪರ್ ಈ ಥರ ಬರ್ತಿರಲಿಲ್ಲ. ಅದಾದಮೇಲೆ ಫೈನಲಾಗಿ ಈ ಫೋನ್ ಬಂದಿರೋದು. ಈ ಫೋನ್ ಸ್ಟೋರಿ ನೋಡಬೇಕಂದ್ರೆ ನಾಳೆ ವಿಡಿಯೋ ನೀವು ನೋಡಲೇಬೇಕು. ಯಾವಾಗ ತಗೊಂಡೆ, ಏನಾಯಿತು ಎಲ್ಲ ಹೇಳ್ತೀನಿ. ಸೊ ಈ 2000 ರೂಪೀಸ್ ಫೋನು ನನಗೆ ಒಂದಿನದಲ್ಲಿ ಇಷ್ಟ ಆಗಲಿಲ್ಲ. ಸೆಕೆಂಡ್ ಡೇ ಹೋಗಿದೆ, ಆ ಶಾಪವನು ಹೇಳಿದೆ ನಾನು ರಿಟರ್ನ್ ತಗೊಳ್ಳಲ್ಲ ಅಂತ. ಒಂದೇ ದಿನ
ತಂದಿರೋದು ಇವತ್ತಂದರೆ ನಾನು ನಾಳೆ ಮಾರ್ನಿಂಗ್ ಸೆಕೆಂಡ್ ಡೇನೇ ಮಾರ್ನಿಂಗ್ ಹೋಗಿ ಕೇಳಿರೋದು. ಅವನು ಇಲ್ಲ ರಿಟರ್ನ್ ತಗೊಳ್ಳೋಣ ಅಂತ. 2000 ರುಪೀಸ್ ಕೊಟ್ಟಿದ್ದ, ಏನೂ ಯೂಸ್ ಇಲ್ಲ ಅದು. ಏನು ಮಾಡೋದು ಬಿಡಿ. ಇವಾಗ ನೆಕ್ಸ್ಟ್ ಕಂಟಿನ್ಯೂ ಸ್ಟೋರಿ ಕೇಳೋದಕ್ಕೆ ನಾಳೆ ವ್ಲಾಗ್ ನೋಡಬೇಕಾಗುತ್ತೆ. ಬಟ್ ಇವತ್ತು ನಾನು ಮಾತಾಡಲ್ಲ. ನಾಳೆ ವ್ಲಾಗ್ ನೋಡಿದ್ರೆ ನಾನು ನಾಳೆನೇ ಮಾತಾಡ್ತೀನಿ ಅಂತ, ಓಕೆನಾ? ಅಂದರೆ ಈ ವ್ಲಾಗ್ ಇವಾಗ ನಾಳೆ ಬರುತ್ತೆ, ನಾಳೆ ಮಾಡಿರೋದು ನಾಡಿದ್ದು ಬರುತ್ತೆ, ಆ ಥರ. ಸೊ ಈ ವ್ಲಾಗ್ ನಿಲ್ಗೆ ಏನು ಮಾಡ್ತಾಯಿದ್ದೀನಿ, ಈ ಸ್ಟೋರಿ ಇಷ್ಟೊತ್ತೇಳಿ ಸ್ಟೋರಿ ಹೆಂಗಿತ್ತು ಅಂತ ಹೇಳಿ ಇನ್ನು ಕಂಟಿನ್ಯೂಷನ್ ಸ್ಟೋರಿ ನಾಳೆ ಹೇಳ್ತೀನಿ. ಸೊ ಈ ವ್ಲಾಗ್ ನಿಲ್ಗೆ ಏನು ಮಾಡ್ತಾಯಿದ್ದೀನಿ, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.